ಫಿಫಾ ವಿಶ್ವಕಪ್ ಗೆಲ್ಲುವ ಮೆಸ್ಸಿ ಕನಸು ಭಗ್ನ ಮಾಡಲು ಬಂದ ಪುಟಾಣಿ. ಅಂದು ಮಡಿಲಲ್ಲಿ ಎತ್ತಿ ಆಡಿಸಿದ ಮಗುವೆ ಇಂದು ಮೆಸ್ಸಿಯ ಎದುರಾಳಿ. ಮೆಸ್ಸಿಯನ್ನ ಬೆನ್ನಟ್ಟಿಕೊಂಡು ಬಂದ 19 ವರ್ಷಗಳ ಹಿಂದಿನ ಆನಂಟು. ಫುಟ್ಬಾಲ್ ದಿಗ್ಗಜ ಲಿಯೋನೆಲ್ ಮೆಸ್ಸಿ ಬದುಕಿನಲ್ಲಿ ವಿಧಿಯ ವಿಚಿತ್ರ ತಿರುವು. ಕಾಲ್ಚೆಂಡಿನ ಮಹಾಹಬ್ಬ ಎಂದೇ ಕರೆಯಲ್ಪಡುವ 2026ರ ಫಿಫಾ ವಿಶ್ವಕಪ್ನ ಕ್ಲೈಮ್ಯಾಕ್ಸ್ ಹಂತ ಬಂದೇ ಬಿಟ್ಟಿದೆ. ಒಟ್ಟು 48 ತಂಡಗಳ ನಡುವೆ ನಡೆದ ಭರ್ಜರಿ ಸೆಣಸಾಟದಲ್ಲಿ ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟಿವೆ. ಇನ್ನೇನಿದ್ರೂ ಫಿಫಾ ವಿಶ್ವಕಪ್ಗೆ ಯಾರು ಮುತ್ತಿಕ್ತಾರೆ ಅನ್ನೋದೇ ಜಗತ್ತಿನಾದ್ಯಂತ ಚರ್ಚೆಯಾಗುತ್ತಿರುವ ವಿಷಯವಾಗಿದೆ. ಕೆಲವರು 16 ವರ್ಷಗಳ ಬಳಿಕ ಫಿಫಾ ವಿಶ್ವಕಪ್ ಫೈನಲ್ ಪ್ರವೇಶಿಸಿರುವ ಸ್ಪೇನ್ ತಂಡವೇ ಅರ್ಜೆಂಟೀನಾ ತಂಡವನ್ನ ಬಗ್ಗು ಬಡಿಯುತ್ತೆ ಅಂತ ಹೇಳುತ್ತಿದ್ರೆ, ಮತ್ತೊಂದಿಷ್ಟು ಮಂದಿ ಹಾಲಿ ಚಾಂಪಿಯನ್ನರಾಗಿರುವ ಮೆಸ್ಸಿ ಪಡೆಯೇ ಮತ್ತೊಮ್ಮೆ ಫಿಫಾ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಳ್ಳುತ್ತೆ ಅಂತ ವಾದ ಮಾಡ್ತಿದ್ದಾರೆ. ಸದ್ಯ ಜಾಗತಿಕವಾಗಿ ಬಹುತೇಕರು ಮೆಸ್ಸಿ ಪರವೇ ಬ್ಯಾಟ್ ಬೀಸುತ್ತಿದ್ದಾರೆ. ಮೆಸ್ಸಿ ಮ್ಯಾಜಿಕ್ ಮುಂದೆ ಸ್ಪೇನ್ ತಂಡ ಯಾವ ಲೆಕ್ಕ ಅಂತ ಹುಬ್ಬೇರಿಸಿ ಮಾತನಾಡುತ್ತಿದ್ದಾರೆ. ಆದರೆ ಇದ್ಯಾವುದು ಅರ್ಜೆಂಟೀನಾ ತಂಡದ ಫುಟ್ಬಾಲ್ ಮಾಂತ್ರಿಕ ಮೆಸ್ಸಿ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಲ್ಲ. ಮತ್ತೊಮ್ಮೆ ಚಾಂಪಿಯನ್ ಆಗ್ತೀವಿ ಅನ್ನೋ ಮೆಸ್ಸಿ ನಂಬಿಕೆಯನ್ನ ಗಟ್ಟಿಗೊಳಿಸಿಲ್ಲ. ಯಾಕಂದ್ರೆ ಮೆಸ್ಸಿ ಕಣ್ಮುಚ್ಚಿದ್ರು ಕಣ್ತೆರೆದ್ರು ಅದೊಂದು ಪುಟಾಣಿ ಮಗುವಿನ ಚಿತ್ರವೇ ಕಣ್ಣೆದುರು ಬರ್ತಿದೆ. ಇದೇ ಪುಟಾಣಿ ಮಗುವೇ ಇವತ್ತು ದೈತ್ಯ ಮೆಸ್ಸಿಯನ್ನ ಅಲುಗಾಡಿಸುತ್ತಿರುವುದು. ಹೌದು, ಇದೇ ಪುಟಾಣಿ ಇವತ್ತು ಕ್ಯಾಪ್ಟನ್ ಮೆಸ್ಸಿಗೆ ಮಾತ್ರವಲ್ಲ, ಇಡೀ ಅರ್ಜೆಂಟೀನಾ ತಂಡಕ್ಕೆ ನಡುಕ ಹುಟ್ಟಿಸಿದೆ. ಅರ್ಜೆಂಟೀನಾ ತಂಡದ ಫುಟ್ಬಾಲ್ ಪ್ರೇಮಿಗಳನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಯಾಕಂದ್ರೆ ಜುಲೈ 20ರಂದು ನಡೆಯೋ ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಇದೇ ಮಗು ಮೆಸ್ಸಿಗೆ ಎದುರಾಳಿಯಾಗಿ ಕಣಕ್ಕಿಳಿಯಲಿದೆ. ಅರೆ ಅದೇಗ್ರಿ ಈ ಮಗು ಫುಟ್ಬಾಲ್ ಮೈದಾನಕ್ಕೆ ಕಣಕ್ಕಿಳಿಯುತ್ತೆ ಅಂತ ಪ್ರಶ್ನೆ ಕೇಳಬೇಡಿ. ಇದರ ಹಿಂದೊಂದು ರೋಚಕ ಸ್ಟೋರಿ ಇದೆ. ಆ ಸ್ಟೋರಿಗೂ ಮೆಸ್ಸಿಗೂ ಇರೋ ಲಿಂಕ್ ಏನು, ಈ ಮಗು ಮೆಸ್ಸಿಗೆ ವಿಲನ್ ಆಗಿದ್ದೇಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಫಿಫಾ ಫೈನಲ್ನಲ್ಲಿ ಜಗತ್ತೇ ಬೆರಗುಗೊಳಿಸುವ ಕಾಕತಾಳೀಯ ಘಟನೆ. ಇದುವರೆಗೂ ನೀವು ಕಾಕತಾಳೀಯ ಘಟನೆಗಳನ್ನ ನೋಡಿರಬಹುದು, ನಿಮ್ಮ ಅನುಭವಕ್ಕೂ ಬಂದಿರಬಹುದು. ಆದ್ರೆ ಇದು ಅದೆಲ್ಲದಕ್ಕಿಂತ ಡಿಫರೆಂಟ್ ಆಗಿದೆ. ಈ ಕಾಕತಾಳೀಯ ಘಟನೆಯ ಉಗಮವಾಗಿದ್ದು 2007ರಲ್ಲಿ. ಅವತ್ತು ಸ್ಪೇನ್ನ ಪ್ರಸಿದ್ಧ ಪತ್ರಿಕೆ ಡೈರಿಯೋ ಸ್ಪೋರ್ಟ್ಸ್ ಮತ್ತು ವಿಶ್ವಸಂಸ್ಥೆಯ ಯುನಿಸೆಫ್ ಸಂಸ್ಥೆಗಳು ಜಂಟಿಯಾಗಿ ಚಾರಿಟಿ ಕ್ಯಾಲೆಂಡರ್ ತಯಾರಿಸಲು ನಿರ್ಧರಿಸಿದ್ವು. ಆ ಕ್ಯಾಲೆಂಡರ್ ಫೋಟೋ ಶೂಟ್ಗಾಗಿ ಯುನಿಸೆಫ್ ಸಂಸ್ಥೆ ಬಾರ್ಸಿಲೋನಾದ ಆಟಗಾರರನ್ನ ಆಹ್ವಾನಿಸಿತು. ಹಾಗೆ ಫೋಟೋ ಶೂಟ್ನಲ್ಲಿ ಪಾಲ್ಗೊಳ್ಳಲು ಸ್ಪೇನ್ನ ರಾಫೆಲ್ ಕ್ಯಾಟಲೋನಿಯಾದ ಸ್ಥಳೀಯ ಕುಟುಂಬಗಳಿಗೆ ಅವಕಾಶ ನೀಡಿತು. ಅವತ್ತಿಗೆ ಬಾರ್ಸಿಲೋನಾ ತಂಡದಲ್ಲಿದ್ದ ಅರ್ಜೆಂಟೀನಾದ 20 ವರ್ಷದ ಲಿಯೋನೆಲ್ ಮೆಸ್ಸಿ ಕೂಡ ತಂಡದ ಭಾಗವಾಗಿ ಆಗಮಿಸಿದ್ರು. ಅವತ್ತು ಸ್ಪೇನ್ನ ಕಂಪ್ ನೌ ಕ್ರೀಡಾಂಗಣದ ಡ್ರೆಸ್ಸಿಂಗ್ ರೂಮ್ನಲ್ಲಿ ಫೋಟೋ ಶೂಟ್ ನಡೆಸಲಾಯಿತು. ಫೋಟೋ ಶೂಟ್ನಲ್ಲಿ ಪಾಲ್ಗೊಂಡಿದ್ದ ಮೆಸ್ಸಿ ನೀಲಿ ಬೇಬಿ ಬಾತ್ ಟಬ್ನಲ್ಲಿ 6 ತಿಂಗಳ ಈ ಪುಟಾಣಿ ಮಗುವಿಗೆ ಸ್ನಾನ ಮಾಡಿಸಿದ್ರು. ಅವತ್ತಿಗೆ ತುಂಬಾ ನಾಚಿಕೆ ಸ್ವಭಾವದವರಾಗಿದ್ದ ಮೆಸ್ಸಿಗೆ ಬಾತ್ ಟಬ್ನಲ್ಲಿದ್ದ ಮಗುವನ್ನ ಹೇಗೆ ಎತ್ತಿಕೊಳ್ಳಬೇಕು, ಹೇಗೆ ನಿಭಾಯಿಸಬೇಕು ಎಂಬುದು ಆರಂಭದಲ್ಲಿ ತಿಳಿಯದೆ ತಬ್ಬಿಬ್ಬಾಗಿದ್ರು. ನಂತರ ಈ ಮಗುವಿನ ತಾಯಿ ಶೀಲಾ ಎಬಾನ ಮೆಸ್ಸಿ ಜೊತೆಗಿದ್ದು ಸಹಾಯ ಮಾಡಿದ್ರು. ಅವತ್ತು ತೆಗೆದ ಐತಿಹಾಸಿಕ ಫೋಟೋನೇ ಇದು. ಹತ್ತೊಂಬತ್ತು ವರ್ಷಗಳ ಹಿಂದೆ ತೆಗೆದ ಈ ಫೋಟೋನೇ ಇವತ್ತು ಮೆಸ್ಸಿಗೆ ತಲೆನೋವಾಗಿರೋದು. ಯಾಕಂದ್ರೆ ಈ ಫೋಟೋದಲ್ಲಿ ಮೆಸ್ಸಿ ಮಡಿಲಲ್ಲಿರೋ ಮಗುವೆ ಇವತ್ತು ಸ್ಪೇನ್ ತಂಡದ ಸ್ಟಾರ್ ಆಟಗಾರನಾಗಿ ಹೊರಹೊಮ್ಮಿದ್ದಾನೆ. ಜುಲೈ 20ರಂದು ನಡೆಯುವ ಫಿಫಾ ವಿಶ್ವಕಪ್ ಫೈನಲ್ನಲ್ಲಿ ಅರ್ಜೆಂಟೀನಾ ತಂಡದ ವಿರುದ್ಧ ಕಣಕ್ಕಿಳಿಯುತ್ತಿದ್ದಾನೆ. ಇದೇ ಕಾರಣಕ್ಕೆ ಹೇಳಿದ್ದು 2026ರ ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯ ಜಗತ್ತೇ ಬೆರಗುಗೊಳಿಸುವ ಕಾಕತಾಳೀಯ ಘಟನೆಗೆ ಸಾಕ್ಷಿಯಾಗಲಿದೆ ಅಂತ. ಅಷ್ಟಕ್ಕೂ ಸ್ಪೇನ್ ತಂಡದ ಈ ಸ್ಟಾರ್ ಆಟಗಾರ ಬೇರಾರೂ ಅಲ್ಲ, ಲ್ಯಾಮಿನೆ ಯಮಾಲ್. ಲ್ಯಾಮಿನೆ ಯಮಾಲ್ 19 ವರ್ಷಗಳ ಹಿಂದೆ ಇದೇ ಮೆಸ್ಸಿ ಮಡಿಲಲ್ಲಿದ್ದ ಪುಟಾಣಿ ಮಗು. ಅವತ್ತು ನಾಚಿಕೆಯಿಂದಲೇ ಈ ಮಗುವಿಗೆ ಸ್ನಾನ ಮಾಡಿಸಿ ಫೋಟೋಗೆ ಪೋಸ್ ಕೊಟ್ಟಿದ್ದ ಮೆಸ್ಸಿಗೆ ಮುಂದೊಂದು ದಿನ ಈ ಮಗು ನನ್ನೆದುರೇ ತೊಡೆತಟ್ಟಿ ಕಣಕ್ಕಿಳಿಯುತ್ತೆ, ನನ್ನ ವಿಶ್ವಕಪ್ ಕನಸಿಗೆ ವಿಲನ್ ಆಗಿ ಕಣಕ್ಕಿಳಿಯುತ್ತೆ ಅನ್ನೋ ಸಣ್ಣ ಕಲ್ಪನೆಯೂ ಇರಲಿಲ್ಲ. ಇದಕ್ಕೆ ವಿಧಿಯಾಟ ಅನ್ನೋದು. ಬದುಕಿನ ಯಾವ ಕ್ಷಣದಲ್ಲಿ ಬೇಕಾದ್ರೂ ವಿಚಿತ್ರಕಾರಿ ತಿರುವು ಸಿಗಬಹುದು ಅನ್ನೋದಕ್ಕೆ ಈ ಫೋಟೋನೇ ಸಾಕ್ಷಿ. ಈ ಫೋಟೋ ಶೂಟ್ ಮುಗಿದ ನಂತರ ಎಲ್ಲರೂ ಇದನ್ನ ಮರೆತೇ ಬಿಟ್ಟಿದ್ರು.
ಆದರೆ ಇತ್ತೀಚೆಗೆ ಲೆಮಿನೆ ಯಮಾಲ್ ಅವರ ತಂದೆ ಮುನೀರ್ ನಸ್ರಾವಿ 2 ದಂತಕಥೆಗಳ ಆರಂಭ ಎಂಬ ಶೀರ್ಷಿಕೆಯೊಂದಿಗೆ ಈ ಫೋಟೋವನ್ನ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಾಗ ಇಡೀ ಜಗತ್ತೇ ಆಶ್ಚರ್ಯವಾಯಿತು. ಹಲವರು ಇದನ್ನ ಎಐ ಸೃಷ್ಟಿಸಿದ ನಕಲಿ ಫೋಟೋ ಇರಬಹುದು ಅಂತ ಶಂಕಿಸಿದ್ರು. ಆದರೆ ಅವತ್ತು ಫೋಟೋ ಶೂಟ್ ನಡೆಸಿದ್ದ ಛಾಯಾಗ್ರಾಹಕ ಮತ್ತು ಪತ್ರಿಕೆ ಇದನ್ನ ಅಧಿಕೃತವಾಗಿ ಹೌದು ಎಂದು ಖಚಿತಪಡಿಸಿದಾಗ ಫುಟ್ಬಾಲ್ ಅಭಿಮಾನಿಗಳಿಗೆ ರೋಮಾಂಚನವಾಯಿತು. ಇನ್ನು ಯಮಾಲ್ ನಿರೀಕ್ಷೆಗಳನ್ನು ಮೀರಿ ಪ್ರದರ್ಶನ ನೀಡುತ್ತಿದ್ದಾನೆ. ಇನ್ನು ಹದಿಹರೆಯದವನಾಗಿದ್ರೂ ಕ್ಲಬ್ ಮತ್ತು ದೇಶ ಎರಡನ್ನೂ ಪ್ರತಿನಿಧಿಸಿ ಎದುರಾಳಿಗಳ ವಿರುದ್ಧ ಪ್ರಾಬಲ್ಯ ಮೆರೆದಿದ್ದಾನೆ. ಸ್ಪೇನ್ನ ಹೊಸ ಪೀಳಿಗೆಗೆ ರೋಲ್ ಮಾಡೆಲ್ ಆಗಿ ಗುರುತಿಸಿಕೊಂಡಿದ್ದಾನೆ. ಅದ್ಭುತವಾದ ಡ್ರಿಬ್ಲಿಂಗ್, ಅಸಾಧಾರಣ ದೃಷ್ಟಿ ಮತ್ತು ವಯಸ್ಸಿಗೂ ಮೀರಿದ ಪ್ರಬುದ್ಧತೆಯ ಆಟದೊಂದಿಗೆ ಫಿಫಾ ವಿಶ್ವಕಪ್ನಲ್ಲಿ ಸ್ಪೇನ್ ತಂಡದ ಟ್ರಂಪ್ ಕಾರ್ಡ್ ಆಗಿ ಗುರುತಿಸಿಕೊಂಡಿದ್ದಾನೆ. ಮುಂದೊಂದು ದಿನ ಮೆಸ್ಸಿ, ರೊನಾಲ್ಡೋರಂತೆ ಫುಟ್ಬಾಲ್ ಲೋಕದ ಜಾಗತಿಕ ಸೂಪರ್ ಸ್ಟಾರ್ ಆಗುವ ಎಲ್ಲ ಸೂಚನೆಗಳನ್ನ ನೀಡಿದ್ದಾನೆ. ಇದೇ ಯಮಾಲ್ ಮೆಸ್ಸಿ ವಿರುದ್ಧ ಕಣಕ್ಕಿಳಿಯೋಕೆ ತುದಿಗಾಲಲ್ಲಿ ನಿಂತಿದ್ದಾನೆ. ಒಟ್ನಲ್ಲಿ ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯ ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವಿನ ಪಂದ್ಯ ಅನ್ನೋದಕ್ಕಿಂತ ಮೆಸ್ಸಿ ಮತ್ತು ಯಮಾಲ್ ನಡುವಿನ ಮಹಾಸಮರ ಅಂತಲೇ ಬಿಂಬಿತವಾಗಿದೆ. ಮೆಸ್ಸಿಗೆ ತಾನೇ ಸ್ನಾನ ಮಾಡಿಸಿದ ಮಗು ವೃತ್ತಿ ಬದುಕಿನ ಅಂತಿಮ ಘಟ್ಟದಲ್ಲಿ ಧುತ್ತನೆ ಎದುರಾಳಿಯಾಗಿ ಬಂದು ನಿಂತಿದೆ. ಮತ್ತೊಂದೆಡೆ ತನಗೆ ಸ್ನಾನ ಮಾಡಿಸಿದ ದಿಗ್ಗಜನ ಎದುರೇ ಯಮಾಲ್ ವಿಶ್ವಕಪ್ ಕಿರೀಟಕ್ಕಾಗಿ ಸೆಣಸಾಡಬೇಕಾಗಿದೆ. ಹೀಗಾಗಿ ಇದು ಸಾರ್ವಕಾಲಿಕ ಶ್ರೇಷ್ಠ ಪಂದ್ಯವಾಗಿರದೆ ಫುಟ್ಬಾಲ್ ಜಗತ್ತಿನ ಭಾವುಕ ಕ್ಷಣವಾಗಿಯೂ ಕೂಡ ಇತಿಹಾಸದ ಪುಟವನ್ನ ಸೇರಲಿದೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.